ಪ್ರೀತಿಯ ಭಕ್ತಾದಿಗಳಿಗೆ ಅನಂತ ಜೀವನ ಗಂಗಾ ವಾಹಿನಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಾಮಕೃಷ್ಣರ ಸ್ಮರಣೆಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಇಂದಿನ ವಿಷಯ ಪ್ರಾಮಾಣಿಕತೆಗೆ ಸಿಗುವ ಫಲ ಎಂಬ ನೀತಿಕತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಒಂದು ಊರಿನಲ್ಲಿ ಒಂದು ದಿವ್ಯವಾದ ಮರವಿತ್ತು. ಆ ಮರಕ್ಕೆ ಎಲ್ಲರೂ ಬಂದು ಶ್ರದ್ಧೆಯಿಂದ ಪೂಜೆ ಮಾಡುತ್ತಿದ್ದರು. ಒಳ್ಳೆ ಉತ್ತಮವಾದ ವಸ್ತುಗಳನ್ನು ತಂದು ದೇವಿಗೆ ಅರ್ಪಿಸುತ್ತಿದ್ದರು. ಅಲ್ಲಿ ಆ ಮರದಲ್ಲಿ ದೇವಿ ಇದ್ದಾಳೆ ಎಂಬ ಪ್ರತೀತಿ. ಒಂದಾನೊಂದು ದಿನ ಒಬ್ಬ ಕಡು ಬಡವನೊಬ್ಬ ಆ ಮರಕ್ಕೆ ಪೂಜೆ ಮಾಡಲು ಬಂದ. ದೇವತೆಗೆ ಕೊಡಲು ಅವನ ಬಳಿ ಇದ್ದದ್ದು ಒಂದು ಒಣ ರೊಟ್ಟಿ. ಅದನ್ನು ಹೇಗೆ ದೇವಿಗೆ ಅರ್ಪಿಸೋದು ಎಂದು ಅವನಿಗೆ ನಾಚಿಕೆಯಾಯಿತು. ಜನರು ಎಲ್ಲ ಒಳ್ಳೆಯ ವಸ್ತುವನ್ನೆಲ್ಲ ಅರ್ಪಿಸುತ್ತಿರುವಾಗ ನಾನು ಈ ಒಣ ರೊಟ್ಟಿ ಹೇಗೆ ಅರ್ಪಿಸಲಿ ಎಂದು ನಾಚಿಕೆ ಪಟ್ಟು ಅಲ್ಲಿಂದ ಹೊರಟ. ಆಗ ಮರದಿಂದ ಯಾರೋ ಕೂಗಿದ ಹಾಗೆ ಅವನಿಗೆ ಕೇಳಿಸಿತು. ಹಿಂದೆ ತಿರುಗಿ ನೋಡಿದರೆ ಆ ಮರದಿಂದ ದೇವತೆ ಕರೆಯುತ್ತಿರುವುದು ಎಂದು ಗೊತ್ತಾಯಿತು. ಆಗ ದೇವತೆ ಅವನಿಗೆ, ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ, ಏನಾದರೂ ಇದ್ದರೆ ಕೊಡು ತಿನ್ನಲು ಎಂದು ಕೇಳಿದಳು. ಆಗ ಬಡವನು ನಾಚಿಕೆ ಪಡುತ್ತಾ, ತಾಯಿ, ನನ್ನ ಹತ್ತಿರ ಈ ಒಣ ರೊಟ್ಟಿ ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ಉತ್ತರಿಸಿದ. ಆಗ ದೇವತೆ ಅದನ್ನೇ ಕೊಡು ಸಾಕು ಎಂದು ಕೇಳಿದಳು. ಆಗ ಅದನ್ನು ದೇವತೆಗೆ ಕೊಟ್ಟು ಅವನು ಆನಂದಪಟ್ಟು ನೋಡುತ್ತಿದ್ದ. ತಿಂಡಿ ತಿಂದ ಮೇಲೆ ದೇವಿ ಅವನಿಗೆ ಒಂದು ಕಡೆ ಕೈಯನ್ನು ತೋರಿಸಿ, ಅಲ್ಲಿ ನಿಧಿ ಇದೆ, ತೆಗೆದುಕೋ, ಸುಖವಾಗಿ ಬಾಳು ಎಂದು ಹೇಳಿ ಮಾಯವಾದಳು. ದರಿದ್ರನಾದರೂ ಆ ಬಡವ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಅವನು ಆ ಊರಿನ ರಾಜನನ್ನು ಕಂಡು ನಡೆದುದನ್ನೆಲ್ಲವನ್ನು ಪೂರ್ತಿ ವಿವರಿಸಿದ. ಆಗ ರಾಜ ಸೇವಕರೊಂದಿಗೆ ಆ ಜಾಗಕ್ಕೆ ಹೋಗಿ ಆ ಜಾಗವನ್ನು ಅಗಿಸಿದ. ಅಲ್ಲಿ ಬಹಳ ದೊಡ್ಡ ನಿಧಿಯೇ ಸಿಕ್ಕಿತು. ರಾಜ ಆ ಬಡವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಆ ನಿಧಿಯನ್ನು ಅವನಿಗೆ ಕೊಟ್ಟಿದ್ದಲ್ಲದೆ ಅವನನ್ನು ತನ್ನ ಅರಮನೆಯ ಭಂಡಾರವನ್ನು ಕಾಪಾಡುವ ಅಧಿಕಾರಿಯನ್ನಾಗಿ ನೇಮಿಸಿದ. ಇದು ಅವನ ಪ್ರಾಮಾಣಿಕತೆಗೆ ಸಿಕ್ಕ ಫಲ. ಅದಕ್ಕೆ ಹೇಳೋದು, ಆದಷ್ಟು ನಾವು ಪ್ರಾಮಾಣಿಕರಾಗಿ ಇರಬೇಕು ಎಂದು. ಇದು ಈ ನೀತಿಕತೆಯ ಸಾರಾಂಶ. ಪ್ರೀತಿಯ ಭಕ್ತಾದಿಗಳೇ, ನಿಮಗೆ ಈ ನೀತಿಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಶ್ರೀರಾಮಕೃಷ್ಣರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಆಶಿಸುತ್ತೇವೆ. ಜೈ ಶ್ರೀರಾಮಕೃಷ್ಣ.